ನನ್ನ ಮುಖವನ್ನು ನೋಡಿ ಬೇಗ ಬೇಗನೆ ಬಡಿಸು ಎಂದು ನಾನು ಅವಳಿಗೆ ಹೇಳಿದ್ದು. ನೀವು ಸಾವಕಾಶವಾಗಿಯೇ ಊಟ ಮಾಡಬೇಕು. ತಮಗೆ ತುಂಬ ಹಸಿವೆಯಾಗಿರಬೇಕೆಂದು ಹಾಗೆಂದೆ ಎಂದರು. ಆ ಊಟದ ನೆನಪು ನಿಜಕ್ಕೂ ನನಗೆ ಏನೇನೂ ಉಳಿಯಲಿಲ್ಲ. ಅವರು ಏನು ಬಡಿಸಿದರು, ಎಷ್ಟು ಬಾರಿ ಬಡಿಸಿದರು, ನಾನೇನನ್ನು ತಿಂದೆ, ಇವೆಲ್ಲ ಅಮಲಿನಲ್ಲೇ ನಡೆದು ಹೋದ ಪ್ರಕರಣಗಳು. ನಾನು ಗೆಳೆಯನಾಗಿದ್ದಾಗ ಇದೇ ರೀತಿ ಮಾಡಿದ ಭೋಜನಗಳನ್ನು ನಿರಾಕರಿಸಿ, ನಾನು ರಾತ್ರಿ ಉಂಡುದೇ ಇಲ್ಲ, ನನ್ನನ್ನು ಬಿಟ್ಟು ನೀವೆಲ್ಲರೂ ಊಟ ಮಾಡಿದಿರಿ ಎಂದುದುಂಟು. ಪುಣ್ಯವಶಾತ್ ಆ ದಿನ ಅಂಥ ಸ್ಥಿತಿಯಲ್ಲಿ ನಾನಿರದಿದ್ದುದೇ ದೊಡ್ಡದು. ಊಟವನ್ನು ಮುಗಿಸಿ ಹೊರಕ್ಕೆ ಬಂದೆವು. ನನಗೆ ಸಮನಾಗಿ ಎಚ್ಚರ ಬಂದದ್ದು, ನಾನು ಪ್ರಜ್ಞೆಯಿಂದ ಅವರೊಡನೆ ಮಾತನಾಡಿದ್ದುದು ಅವರು ಕೊಟ್ಟ ಚುಟುಕು ನಸ್ಯವನ್ನು ಸೇವಿಸಿದ ಬಳಿಕವೇ. ನಸ್ಯದ ಅಭ್ಯಾಸವಿದೆಯೋ ಎಂದು ನನ್ನನ್ನು ಕೇಳಿದರು. ಇದೆ ಎಂದರೆ ಇದೆ, ಇಲ್ಲ ಎಂದರೆ ಇಲ್ಲ ಎಂದಂದು ಅಳತೆ ಮೀರಿ ಒಂದು ಚಿಮಟಿ ನಸ್ಯವನ್ನು ಅವರು ನನ್ನ ಮುಂದೆ ಬಿಡಿಸಿ ಹಿಡಿದ ಬಾಳೆ ಪೊಟ್ಟಣದಿಂದ ಎತ್ತಿ ಮೂಗಿಗೆ ಏರಿಸಿದ್ದೇ ತಡ, ತಿರುಮೇ ಹೋಯಿತು. ಅಷ್ಟ ದಿಕ್ಕುಗಳು ಏಕಕಾಲದಲ್ಲಿ ಕಾಣಿಸಿದವು. ಶೀನಲು ತೆಗೆದ ಬಾಯಿಯ ನರಗಳು ಬಿಗಿದು ದವಡೆಗಳೂ ತೆರೆದವು. ಆ ನಂತರ ಒಮ್ಮೆಗೆ ಬಿರುಗಾಳಿಯನ್ನು ಉಮ್ಮಿಸುತ್ತಾ ಭರದಿಂದ ಅಕ್ಷೀಯನ್ನು ಸುರಿದೆ. ಮುಂದೆ ಶೀನಿನ ಮೇಲೆ ಶೀನಿನ ದಾಳಿಯಾಯಿತು. ಅದನ್ನು ಕಂಡ ಗೋಪಾಲಯ್ಯನವರಿಗೂ ಗಾಬರಿಯಾಯಿತು. ಏನೇನು ನಸ್ಯದ ಅಭ್ಯಾಸ ಇಲ್ಲವೇ, ಖಾರ ಹೆಚ್ಚಾಯಿತೇ ಎಂದು ಕೇಳಿದರು. ನನಗೆ ಚೆನ್ನಾಗಿ ತಿಳಿವು ಬಂದು ನಿದ್ರೆಯ ಕೊಸರೂ ಸಹ ಕಣ್ಮರೆಯಾಗಿ ನಾನು ಮೂಗನ್ನು ಹಿಂಡುತ್ತಾ ಕುಳಿತದ್ದನ್ನು ಕಂಡು ಗೋಪಾಲಯ್ಯ ನಗುತ್ತಾ, ನೋಡಿ, ನನಗೆ ಅಂಗಡಿಯ ನಸ್ಯ ಹಿಡಿಸುವುದಿಲ್ಲ. ಭರಮಾಸಿ ಹೊಗೆ ಸೊಪ್ಪು ತಂದು ಮನೆಯಲ್ಲೇ ಪುಡಿ ಮಾಡಿ ತಯಾರಿಸುವವ ನಾನು. ಅದು ಖಾರವಾಗಿ ಕಂಡರೂ ಒಳ್ಳೆಯ ಹಸುವಿನ ತುಪ್ಪ ಅದಕ್ಕೆ ಬೀಳುವುದರಿಂದ ಕಣ್ಣಿಗೆ ಯಾವ ಕೆಡಕೂ ಇಲ್ಲ ಎಂದು ಸಂಭಾಷಣೆ ತೊಡಗಿದರು. ಹೋಗಲಿ, ಈಗ ನಿಮ್ಮ ಊರು ಮನೆಗಳ ವಿಚಾರವನ್ನು ಹೇಳಿ ನೋಡುವ. ಯಾರಲ್ಲಿಗೆ ಹೋದದ್ದು? ಮೋಟಾರು ಇಲ್ಲದ ವೇಳೆಯಲ್ಲಿ ನಮ್ಮ ಸುಬ್ರಹ್ಮಣ್ಯವನ್ನು ಏನೆಂದು ಮೆಚ್ಚಿದಿರಿ? ಇದು ಷಷ್ಠಿಯ ದಿನವೂ ಅಲ್ಲ, ಜಾನುವಾರ ಸಂತೆಯ ಸಮಯವೂ ಅಲ್ಲ ಎಂದರು. ನಾನು ಒಂದೊಂದಾಗಿ ಅವರ ಪ್ರಶ್ನೆಯನ್ನು ಉತ್ತರಿಸುತ್ತಲೇ ಹೋದೆ. ಅವರು ನನ್ನನ್ನು ಆಸಕ್ತಿಯಿಂದ ಕೇಳುತ್ತಿದ್ದರು. ನಡುವೆ, ಏನು, ನಿದ್ರೆ ಬಂದರೆ ದಾಕ್ಷಿಣ್ಯ ಬೇಡ, ಹಾಸಿಗೆ ಬಿಡಿಸಿಕೊಡುತ್ತೇನೆ. ನನಗೆ ತಮಾಷೆ, ನಿಮಗೆ ಪ್ರಾಣ ಸಂಕಟವಾಗಬಾರದಲ್ಲ ಎನ್ನುತ್ತಿದ್ದರು. ನಿದ್ರೆಯ ಬೇರೆಲ್ಲ ನಿಮ್ಮ ಈ ನಸ್ಯದಿಂದ ಕಿತ್ತು ಹೋಯಿತು ಎಂದೆ. ಕೇಳಿ ಅವರು ನಕ್ಕರು. ಅಂಗಳದ ಮಗ್ಗುಲಿಗೆ ಹರಿಯುತ್ತಿದ್ದ ಕಾಲುವೆ ನೀರು ಗಹಗಹಿಸುತ್ತಿತ್ತು. ಎದುರಿಗೆ ಎಲೆ ಅಡಿಕೆಯ ತಾಟನ್ನು ಇರಿಸಿ, ತಾಂಬೂಲವಾಗಲಿ ಎಂದು ಮನೆಯಾಕೆಯನ್ನು ಉದ್ದೇಶಿಸಿ ಶಂಕರೀ ಎಂದು ಕರೆದರು. ಆಕೆಯು ಊಟ ಮುಗಿಸಿಕೊಂಡು ಚಾವಡಿಗೆ ಬಂದಳು. ಗಂಡನಿಗೆ ಸಮೀಪದಲ್ಲಿಯೇ ಕಾಲು ಚಾಚಿ ಕುಳಿತಳು. ಎದುರಿನ ಚಿಮಣಿ ದೀಪದಲ್ಲಿ ಆಕೆಯ ಮುಖದ ಸುಕ್ಕುಗಳು ಚೆನ್ನಾಗಿ ಕಾಣಿಸುತ್ತಿದ್ದವು. ಹಣೆಯಲ್ಲಿ ಕಿರಿದಾದ ಕುಂಕುಮದ ಬೊಟ್ಟಿತ್ತು. ಕಿವಿಗೆ ತೂಗುವ ಬಂಗಾರದ ಓಲೆಗಳು. ಕರಿಮಣಿ ಸರಕ್ಕೆ ಮೇಲುದೆಯನ್ನು ಸಿಕ್ಕಿಸಿಕೊಂಡು ಅವಳು ಕುಳಿತ ಬಗೆಯಿಂದ ಏನಾದರೋ ಗಂಡನಿಗಿಂತ ಮತ್ತೂ 10 ವರ್ಷ ಹೆಚ್ಚಿನವಳಾಗಿ ಕಾಣಿಸುತ್ತಿದ್ದಳು. ಗೋಪಾಲಯ್ಯ ಮಡದಿಯೊಡನೆ ತೋರಿಸಿದ ನಯವೂ ಅದೇ ಮಾದರಿಯದಿತ್ತು. ದಂಪತಿಗಳಿರುವರು ಜೀವನ ಸಂಗ್ರಾಮದಲ್ಲಿ ಸಮನಾಗಿ ದುಡಿದವರೆಂದು ಕಂಡರೂ ಆಶ್ರಮವು ಹೆಂಡತಿಯ ಮುಖದ ಮೇಲೆ ಮೂಡಿದಷ್ಟು ಕಟುವಾಗಿ ಗಂಡನ ಮುಖದಲ್ಲಾಗಲಿ ನಡೆ ನುಡಿಗಳಲ್ಲಾಗಲಿ ಕಾಣಿಸುತ್ತಿರಲಿಲ್ಲ. ಅವಳು ಬಂದು ಕುಳಿತ ಸಂಕೇತವನ್ನು ಅರಿತಂತೆ
ಗೋಪಾಲಯ್ಯ ಎಲೆ ಅಡಿಕೆಯ ಹರಿವಾಣವನ್ನು ಅವಳ ಎಟುಕಿಗೆ ತಳ್ಳಿ ಒಂದೆರಡು ಅಡಿಕೆ ಓಳುಗಳನ್ನು ಕಲ್ಲುಗಳಲ್ಲಿ ಗುದ್ದಿ ಇಕೋ ಎಂದರು. ಗೋಪಾಲಯ್ಯನ ಹಲ್ಲುಗಳು ಹಸಿ ಅಡಿಕೆಯ ಓಳುಗಳನ್ನು ಕಟಕಟ ಅಗೆಯುವಷ್ಟು ಬಲವಾಗಿದ್ದರೂ ಅವರ ಭಾರ್ಯೆಗೆ ಅಂಥ ಶಕ್ತಿ ಇದ್ದಿಲ್ಲವೆಂಬುದು ಸ್ಪಷ್ಟ. ಶಂಕರಮ್ಮ ಅಡಿಕೆ ಓಳುಗಳನ್ನು ಮೆಲ್ಲುತ್ತಾ ಇವರಿಗೆಲ್ಲಿಯಂತೆ ಎಂದು ಕೇಳಿದಳು. ಈ ದಂಪತಿಗಳಲ್ಲಾದ ಸಂಭಾಷಣೆಯಲ್ಲಾಗಲಿ ಮುಂದಣ ಸಂಭಾಷಣೆಯಲ್ಲಾಗಲಿ ಅವರ ಮಾತಿನಲ್ಲೇ ನಾನು ಹೇಳಲಾರೆ. ನನಗೆ ಅದು ಕನ್ನಡವೇ ಅನಿಸುವಷ್ಟು ವಿಚಿತ್ರವಾಗಿತ್ತು. ಸ್ವತಃ ನನ್ನ ಮನೆಯ ಮಾತು ಕನ್ನಡದ್ದೊಂದು ಅಪಭ್ರಂಶವೇ. ಅವರು ಹವ್ಯಕರು. ತಮಗೆ ಸಹಜವಾದ ಹೈಗನ್ನಡದಲ್ಲೇ ಸಲ್ಲಾಪಿಸುತ್ತಿದ್ದರು. ಗೋಪಾಲಯ್ಯ ನನ್ನೊಡನೆ ಮಾತನಾಡುವಾಗ ಕನ್ನಡವನ್ನು, ಮಡದಿಯೊಡನೆ ಐಗನುಡಿಯನ್ನು ಸರಾಗವಾಗಿ ಹೇಳುತ್ತಿದ್ದರು. ತುಸು ಹೊತ್ತಿನಲ್ಲಿ ನನಗೆ ಅವರ ಮಾತಿನ ಸರಣಿಯ ಪರಿಚಯವಾಯಿತು. ಶಂಕರಿ ಒಂದೆರಡು ಕ್ಷಣಕಾಲ ತಾಂಬೂಲ ಚರವಣೆ ನಡೆಸಿ, ನಮ್ಮ ಶಂಭುವಿಗೂ ಇವರದ್ದೇ ಪ್ರಾಯ, ಇದೇ ಬಣ್ಣ, ಇದೇ ರೂಪ ಅಲ್ಲವೇ ಎಂದಳು. ಇನ್ನೂ ಒಂದೆರಡು ನಿಮಿಷ ಕಳೆಯಲು ಏನೋ ಋಣ ಬೇಕಲ್ಲ ಎಂದಳು. ಆ ಮಾತಿನ ಜೊತೆಯಲ್ಲಿ ಕಣ್ಣಿನ ಕುಡಿಗಳಿಂದ ನೀರು ಜಿನುಗಿದ್ದು ಕಾಣಿಸಿತು. ಆಕೆ ನನ್ನನ್ನು ಮೊದಲನೆಯ ಬಾರಿ ದಿಟ್ಟಿಸಿ ನೋಡಿದ ನೆನಪು ನನಗಾಯಿತು. ಆಗಲೇ ನನಗೆ ಯಾವನು ಆತ್ಮೀಯ ವ್ಯಕ್ತಿಯ ನೆನಪು ನನ್ನ ನೋಟದಿಂದ ಆಕೆಯ ಮನಸ್ಸಿಗೆ ಒಳದಿರಬೇಕು ಎನ್ನಿಸಿತು. ಏನು ಸಂಗತಿ ಎಂದು ನಾನಾಗಿ ವಿಚಾರಿಸುವ ಬಯಕೆ ಹೊಂದುವುದರೊಳಗೆ ಪರಕೀಯನ ಮುಂದೆ ಕಣ್ಣೀರು ಮಿಡಿದ ಆಕೆಯ ಮಂಕಿಗಾಗಿ ಗೋಪಾಲಯ್ಯ, ಶಂಕರಿ, ನಿನಗೆ ವರ್ಷವಾದದ್ದು ಮಣ್ಣಿಗೆ. ಅವನು ಬರುವ ಮಗನಾದರೆ ಎಂದೋ ಬರುತ್ತಿದ್ದ. ನಮ್ಮ ಇಷ್ಟೆಲ್ಲ ಪ್ರಯತ್ನ ವ್ಯರ್ಥವಾಗುತ್ತಿತ್ತೆ. ನಮ್ಮ ಲಕ್ಷ್ಮಿ ದನಕ್ಕೇನಾಯಿತು ನಿನ್ನೆ? ಅದನ್ನು ಹುಲಿ ಹಿಡಿದಂತೆ ಅವನನ್ನು ಯಾವುದೋ ಹೆಣ್ಣು ಹುಲಿ ಹಿಡಿದಿರಬೇಕು ಎಂದರು. ಈ ಮಾತು ಆಕೆಯ ದುಃಖಕ್ಕೆ ಸಮಾಧಾನವನ್ನು ಉಂಟು ಮಾಡುವ ಬದಲು ಅದನ್ನು ಇಮ್ಮಡಿಸಿತು. ಅಗಲಿದ ಮಗನ ಸಲುವಾಗಿ ಹುಲಿ ಹಿಡಿದ ದನದ ಉಪಮೆ ಕೊಟ್ಟದ್ದು ಆ ತಾಯಿಯ ಕರುಳಿಗೆ ಒಗ್ಗಲಿಲ್ಲ. ಯಾಕೆ ಅಮಂಗಲ ಆಡುತ್ತೀರಿ? ನನ್ನ ಮಗ ಇನ್ನಾದರೂ ಬಂದಾನು. ಅವನಿಗೆ ಅಪ್ಪ ಹಬ್ಬೆಯರ ಅಂಬಲಾದಿತ್ತು. ದೇವರ ದಯೆಯಿಂದ ಅವನನ್ನು ಯಾವ ಹುಲಿಯೂ ಹಿಡಿದಿರಲಿಕ್ಕಿಲ್ಲ ಎಂದಳು. ಆಕೆಯ ಅತಿ ಮಧುರ ಜೀವನವನ್ನು ಬಲ್ಲವರಾದ ಭಟ್ಟರು, ಆಗಲಿ, ನೀನೀಗ ಒಳಗೆ ಹೋಗಿ ಒಲೆಯ ದಂಡೆ ಶುದ್ಧ ಮಾಡಿ ಮಲಗಿಕೊ. ನಾವು ಇಬ್ಬರು ಚಾವಡಿಯಲ್ಲಿಯೇ ಹೊರಗುತ್ತೇವೆ. ನೋಡು, ಒಂದು ಜಮಾಖಾನೆ, ಒಂದು ಕಂಬಳಿಯನ್ನು ಕೊಡು ಎಂದು ನುಡಿದು ಆಕೆಯ ಗಮನವನ್ನು ಬೇರೆ ಕಡೆಗೆ ತಿರುಗಿಸಿದರು. ಆಕೆಗೆ ಮುಸುರೆ, ಹೆಪ್ಪು, ಹೊಲೆಯ ದಂಡೆಗಳ ನೆನಪಾಗಿ ಒಳಕ್ಕೆ ಸರಿದಳು. ಆ ಕೆಲಸ ತೊಡಗುವ ಮುನ್ನ ಕಂಬಳಿ, ಜಮಾಖಾನೆ, ಚಾಪೆಗಳನ್ನು ಹೊರಕ್ಕೆ ತಂದಿರಿಸಿ ಹೋದಳು. ಗೋಪಾಲಯ್ಯ ಅವನ್ನು ಕೊಡವಿ ನನಗಾಗಿ ಹಾಸಿ ಒಂದು ದಿಂಬನ್ನು ಇರಿಸಿ, ನಿಮಗೆ ರಾಶಿ ದಣಿವಾಗಿರಬೇಕು, ಸ್ವಸ್ಥವಾಗಿ ಮಲಗಿಕೊಳ್ಳಿ. ಬೆಳಗಿನ ಜಾವಕ್ಕೆ ಚಳಿಯಾದೀತು, ಈ ಕಂಬಳಿಯೂ ಹತ್ತಿರವಿರಲಿ ಎಂದರು. ನನಗೆ ಆಗಲೇ ಚಳಿಯ ನಡುಕು ಹತ್ತಿತ್ತು. ನನ್ನಿಂದ 2 ಮಾರು ದೂರದಲ್ಲಿ ಅವರು ತಮ್ಮ ಚಾಪೆ ಬಿಡಿಸಿದರು. ಗೋಪಾಲಯ್ಯ ಉರಿಯುವ ದೀಪವನ್ನು ಕಂಡು, ಈ ದೀಪ ಇದ್ದರೆ ತೊಂದರೆಯೇ ಎಂದು ಕೇಳಿದರು. ನನ್ನಿಂದ ಪ್ರತ್ಯುತ್ತರ ಬರುವ ಮೊದಲೇ ಅದನ್ನು ಒಳಮನೆಯಲ್ಲಿರಿಸಿ ಬಂದರು. ತಾವು ಚಾಪೆಯ ಮೇಲೆ ಮೈ ನೀಡುತ್ತಾ, ಶಂಕರಿ, ನಾನು ಮಲಗಿಕೊಳ್ಳುತ್ತೇನೆ, ಪುಡಿಕಟ್ಟು ನನ್ನ ತಲೆದೆಸೆಯಲ್ಲಿದೆ ಎಂದು ಹೇಳಿ ವಿರಮಿಸಿದರು. ನಾನು ಮಲಗಿಕೊಂಡುದ್ದೇನೋ ನಿಜ, ಆದರೆ ನನಗೆ ನಸ್ಯದಿಂದ ಉಂಟಾದ ಜಾಗರಣೆ ತಿರುಗಿ ಸುಲಭದಲ್ಲಿ ಕೊನೆಗಾಣುವಂತಿರಲಿಲ್ಲ. ನನ್ನ ಮನವೆಲ್ಲ ಆ ಮುತ್ತೈದೆಯ ಮನಸ್ಸನ್ನು ಕೊರೆಯುತ್ತಿದ್ದೇನು ಎಂಬ ಊಹಾರಾಜ್ಯಕ್ಕೆ ಸರಿಯಿತು.